ಜಾತಿ ನಿಂದನೆಗೆ ಯುಜಿಸಿ ಕಡಿವಾಣ. ನೆನಪಿರಲಿ, ಜನವರಿ 16, 2016ಕ್ಕೆ ಹೈದರಾಬಾದ್ ಕೇಂದ್ರೀಯ ವಿಶ್ವವಿದ್ಯಾಲಯದ PhD ವಿದ್ಯಾರ್ಥಿ ರೋಹಿತ್ ವೇಮುಲ ಆತ್ಮಹತ್ಯೆ ಮಾಡಿಕೊಂಡ. ಆತ ತುಂಬಾ ಪ್ರತಿಭಾಶಾಲಿ, ಸಮಾಜ ವಿಜ್ಞಾನ ಶಾಸ್ತ್ರದಲ್ಲಿ PhD ಮಾಡ್ತಾ ಇದ್ದ ವಿದ್ಯಾರ್ಥಿ ಆಗಿದ್ದ. ಜೊತೆಗೆ ಅತ್ಯಂತ ನಿಷ್ಠಾವಂತ ಅಂಬೇಡ್ಕರ್ ವಾದಿ ಆಗಿದ್ದ. ಆತ ಅಲ್ಲಿನ ವಿಶ್ವವಿದ್ಯಾಲಯದ ಕ್ಯಾಂಪಸ್ಸು, ಸ್ನಾತಕೋತ್ತರ ವಿಭಾಗ ಮತ್ತು ಹಾಸ್ಟೆಲ್ನಲ್ಲಿ ಕೂಡ ದಲಿತ ವಿದ್ಯಾರ್ಥಿಗಳಿಗೆ, ಇತರ ಸವರ್ಣೀಯ ವಿದ್ಯಾರ್ಥಿಗಳು ಬೆನ್ನ ಹಿಂದೆ ಪಿಸು ಮಾತಿನಲ್ಲಿ ನಿಂದನೆಯ ಮಾತುಗಳನ್ನ ಹೇಳೋದು, ಮೂದಲಿಕೆ ಮಾತುಗಳನ್ನ ಹೇಳೋದು, ಅಪಮಾನಕಾರಿ ಸಂಘರ್ಷಕ್ಕಿಳಿಯೋದು ಇತ್ಯಾದಿಗಳಿಂದ ನೊಂದು ಪ್ರತಿಭಟನೆ ಮಾಡಿದ್ದ. ಈ ಪ್ರತಿಭಟನೆ ನಂತರ ರೋಹಿತ್ ವೇಮುಲ ಮತ್ತು ಆತನ ಕೆಲವು ಸಹಪಾಠಿಗಳನ್ನ ಹಾಸ್ಟೆಲ್ನಿಂದ ಸಸ್ಪೆಂಡ್ ಮಾಡಿದ್ರು. ವಿಶ್ವವಿದ್ಯಾಲಯದ ತರಗತಿಗಳಿಗೆ ಹಾಜರಾಗುವುದನ್ನು ಕೂಡ ತಡೆಗಟ್ಟಿಬಿಡ್ತು ಅಲ್ಲಿನ ಆಡಳಿತ ವರ್ಗ. ಹಲವಾರು ತಿಂಗಳು ಟೆಂಟ್ ನಲ್ಲಿ ವಾಸ ಮಾಡ್ತಾ ಇದ್ದ ರೋಹಿತ್ ವೇಮುಲ ಮತ್ತು ಆತನ ಸಹಚರರು ಇದ್ದಕ್ಕಿದ್ದಂತೆ ಜನವರಿ 16, 2016ಕ್ಕೆ ಆಘಾತವನ್ನೇ ಅನುಭವಿಸ್ಬೇಕಾಗಿ ಬಂತು. ರೋಹಿತ್ ವೇಮುಲ ತನ್ನ ಕೊಠಡಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದ. ಈ ರೋಹಿತ್ ವೇಮುಲ ಆತ್ಮಹತ್ಯೆ ಇಡೀ ರಾಷ್ಟ್ರಾದ್ಯಂತ ವಿವಿಧ ಪ್ರತಿಷ್ಠಿತ ಉನ್ನತ ವ್ಯಾಸಂಗದ ಶಿಕ್ಷಣ ಸಂಸ್ಥೆಗಳಲ್ಲಿ, ಅದರಲ್ಲೂ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಮತ್ತು ವಿವಿಧ ವಿಶ್ವವಿದ್ಯಾಲಯಗಳ ಸ್ನಾತಕೋತ್ತರ ವಿಭಾಗಗಳಷ್ಟೇ ಅಲ್ಲ, ತೀರಾ ಪ್ರತಿಷ್ಠಿತ ಅನಿಸ್ಕೊಂಡಿರೋ IIM, IIT ಕ್ಯಾಂಪಸ್ಗಳಲ್ಲಿರೋ ಅತಿಜಾಣ ವಿದ್ಯಾರ್ಥಿಗಳ ನಡುವೆ ಕೂಡ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತು. ಇದ್ರ ಮಧ್ಯೆ 2019 ಮೇ 22ಕ್ಕೆ ಮುಂಬೈನ ಟೋಪಿವಾಲಾ ರಾಷ್ಟ್ರೀಯ ಮೆಡಿಕಲ್ ಕಾಲೇಜಿನ 26 ವರ್ಷದ ವಿದ್ಯಾರ್ಥಿನಿ ಡಾಕ್ಟರ್ ಪಾಯಲ್ ತಡ್ವಿ ಅನ್ನೋ ಒಬ್ಬ MS ಓದ್ತಾ ಇದ್ದ ವಿದ್ಯಾರ್ಥಿನಿ, ಆಬ್ಸ್ಟೆಟ್ರಿಕ್ಸ್ ಮತ್ತು ಗೈನಕಾಲಜಿ, ಸ್ತ್ರೀ ರೋಗ ಮತ್ತು ಪ್ರಸೂತಿ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಓದ್ತಾ ಇದ್ದ ಒಬ್ಬ ಜೂನಿಯರ್ ರೆಸಿಡೆಂಟ್ ವಿದ್ಯಾರ್ಥಿನಿ ಇದೇ ಕಾರಣಗಳನ್ನ ಬರೆದಿಟ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದು. ಆಕೆಗೆ ತನ್ನ ಸ್ನಾತಕೋತ್ತರ ವಿಭಾಗದಲ್ಲಿ ಆಸ್ಪತ್ರೆಯಲ್ಲಿ ತನ್ನ ಹಿರಿಯ ವೈದ್ಯರುಗಳಿಂದ, ಪ್ರಾಧ್ಯಾಪಕರುಗಳಿಂದ, ಸಹಪಾಠಿಗಳಿಂದ ಆಗಾಗ್ಗೆ ನಿಂದನೆಯ ಮಾತುಗಳು, ಅಪಮಾನಕಾರಿ ಮೂದಲಿಕೆಗಳನ್ನು ಕೇಳಬೇಕಾಗಿ ಬಂತು ಅಂತ ಅಂದ್ಬಿಟ್ಟು ನೊಂದು ಆಕೆ ಆತ್ಮಹತ್ಯೆ ಮಾಡ್ಕೊಂಡಿತ್ತು. ಇವೆರಡು ವಿದ್ಯಾರ್ಥಿಗಳ ಆತ್ಮಹತ್ಯೆ ನಂತರ ಇಡೀ ರಾಷ್ಟ್ರಾದ್ಯಂತ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಇತರ ಹಿಂದುಳಿದ ವರ್ಗಗಳ, ಅಂದ್ರೆ ಕೆಳ ಸಮುದಾಯಗಳ ವಿದ್ಯಾರ್ಥಿಗಳೆಲ್ಲ ಭಾರತ ಸರ್ಕಾರವನ್ನ ಆಗ್ರಹಿಸ್ಲಿಕ್ಕೆ ಶುರು ಮಾಡಿದ್ರು. ತಮ್ಮ ಕ್ಯಾಂಪಸ್ಗಳಲ್ಲಿ ಪ್ರತಿಭಟನೆಗಳು ನಡೆಸಿದ್ರು. ನಮಗೆ ಈ ಜಾತಿ ನಿಂದನೆಯ ಚಿತ್ರಹಿಂಸೆಯಿಂದ ರಕ್ಷಣೆ ಮಾಡುವಂತ ಕಾನೂನನ್ನ ತನ್ನಿ, ಬಿಗಿಯಾದ ಕ್ರಮಗಳನ್ನ ಕೈಗೊಳ್ಳಿ, ಸಾಧ್ಯವಾದ್ರೆ ಕಾನೂನಿಗೆ ಬದಲಾವಣೆ ತನ್ನಿ ಅನ್ನೋ ಒತ್ತಾಯ ಹೇರ್ತಾ ಬಂದಿದ್ರು. ಸ್ವತಃ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ತಮಗೆ ಗೊತ್ತಿರಲಿ 2024 ಲೋಕಸಭಾ ಚುನಾವಣೆಗೆ 1 ವರ್ಷಗಳ ಮುಂಚೆ ಅವ್ರಿಗೆ ಇದ್ದಕ್ಕಿದ್ದಂತೆ ಜ್ಞಾನೋದಯ ಆಗ್ಬಿಡ್ತು. ಇಡೀ ಭಾರತದ ಸಮಾಜವನ್ನ ಈ ಜಾತಿ ವ್ಯವಸ್ಥೆ ಸಾಕಷ್ಟು ಅದರ ಆತ್ಮಸ್ಥೈರ್ಯವನ್ನೇ ಕುಗ್ಗಿಸ್ಬಿಟ್ಟಿದೆ. ಜಾತೀಯತೆಯಿಂದ ಅಸಮಾನತೆ ಇದೆ, ಜಾತಿಗಳ ನಡುವೆ ಮೇಲು ಕೀಳೆಂಬ ತಾರತಮ್ಯ ಭಾವನೆ ಇದೆ ಇತ್ಯಾದಿ ಗೊತ್ತಾಗ್ಬಿಟ್ಟು ಹೋದಲ್ಲಿ ಬಂದಲ್ಲಿ ಅವರು ವೇಮುಲಾ ಆಕ್ಟ್ ಅಂತ ತರಬೇಕು ಕೇಂದ್ರ ಸರ್ಕಾರ ಅಂತ ಒತ್ತಾಯಿಸ್ತಾ ಇದ್ರು. ಇದೀಗ ಆ ದಿಸೆಯಲ್ಲಿ, ಅಂದ್ರೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ, ಶಾಲೆ ಮತ್ತು ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ ಕ್ಯಾಂಪಸ್ಗಳಲ್ಲಿ ಪ್ರತಿಷ್ಠಿತ IIT, IIM ಮತ್ತು ಏಮ್ಸ್ ನಂತ ಅಖಿಲ ಭಾರತ ಮಟ್ಟದ ಪ್ರತಿಭಾಶಾಲಿ ವಿದ್ಯಾರ್ಥಿಗಳ ಕ್ಯಾಂಪಸ್ಗಳಲ್ಲಿ ಈ ರೀತಿ ನೇರ ಅಥವಾ ಪರೋಕ್ಷವಾದ ಜಾತಿ ನಿಂದನೆಯ ಚಿತ್ರಹಿಂಸೆಯನ್ನ ತಡೆಗಟ್ಟೋದಕ್ಕೆ ಒಂದು ವಿಶಿಷ್ಟ ವ್ಯವಸ್ಥೆಯನ್ನ ಜಾರಿಗೊಳಿಸಿದೆ. ಇತ್ತೀಚೆಗೆ ವಿಶ್ವವಿದ್ಯಾಲಯ ಅನುದಾನ ಆಯೋಗ ಒಂದು ರಾಷ್ಟ್ರವ್ಯಾಪಿ ಸುತ್ತೋಲೆಯನ್ನು ಹೊರಡಿಸ್ಬಿಟ್ಟು ಪ್ರತಿಯೊಂದು UGCಯಿಂದ ಅನುದಾನ ಪಡೆಯುವ ಪ್ರತಿಯೊಂದು ಖಾಸಗಿ, ಅನುದಾನಿತ ಅಥವಾ ಸರ್ಕಾರಿ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಒಂದು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಬೇಕು. ಅದಕ್ಕೊಂದು ಅರೆ ನ್ಯಾಯಾಧೀಕರಣದ ಅಧಿಕಾರವಿರುತ್ತೆ, ಅರೆ ನ್ಯಾಯಾಲಯದ ಅಧಿಕಾರವಿರುತ್ತೆ. ಅದಕ್ಕೆ ಆಯಾ ಕಾಲೇಜುಗಳ ಪ್ರಾಂಶುಪಾಲರುಗಳು ಅಥವಾ ಕುಲಪತಿಗಳು ಅಥವಾ ನಿರ್ದೇಶಕರುಗಳೇ ಮುಖ್ಯಸ್ಥರಾಗಿರ್ಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಇತರ ಹಿಂದುಳಿದ ವರ್ಗಗಳ ಒಬ್ಬ ಅಧ್ಯಾಪಕ ಪ್ರತಿನಿಧಿ ಇರಬೇಕು. ಸಾಧ್ಯವಾದ್ರೆ ವಿದ್ಯಾರ್ಥಿಗಳ ಪ್ರತಿನಿಧಿ ಕೂಡ ಇರಬೇಕು. ಪಾಲಕರ ವತಿಯಿಂದ ಕೂಡ ಒಬ್ಬ ಪ್ರತಿನಿಧಿ ಅಲ್ಲಿ ಇರಬೇಕು ಅಂತ ಕಡ್ಡಾಯಗೊಳಿಸ್ಬಿಟ್ಟು ಈ ಮೇಲುಸ್ತುವಾರಿ ಸಮಿತಿಗಳು ಈ ರೀತಿ ಜಾತಿ ಕಾರಣದಿಂದಾಗಿ ಮಾನಸಿಕ ತೊಂದರೆ, ಕಿರುಕುಳವನ್ನು ಅನುಭವಿಸಬೇಕಾಗಿ ಬಂದ ಸಂತ್ರಸ್ತ ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿನಿಯರಿಂದ ದೂರುಗಳನ್ನು ಸ್ವೀಕರಿಸುವ ಅಧಿಕಾರ ಇರುತ್ತೆ. ಆ ದೂರುಗಳನ್ನು ಆಧರಿಸಿ ವಿಚಾರಣೆ ಮಾಡುವ ಅಧಿಕಾರ ಕೂಡ ಅವ್ರಿಗೆ ಇರುತ್ತೆ. ವಿಚಾರಣೆ ಮೂಲಕ, ಅದೊಂದು ನಿಷ್ಪಕ್ಷಪಾತ ವಸ್ತುನಿಷ್ಠ ವಿಚಾರಣೆ ಮೂಲಕ ತಪ್ಪಿತಸ್ಥರು ಯಾರು ಅಂತ ಕಂಡು ಬಂದ್ರೆ ಅವರು ವಿದ್ಯಾರ್ಥಿ ಸಹಪಾಠಿಗಳೇ ಆಗಿರ್ಬೋದು ಅಥವಾ
ಅಧ್ಯಾಪಕ ಸಿಬ್ಬಂದಿ ಆಗಿರ್ಬೋದು ಅಥವಾ ಅಧ್ಯಾಪಕೇತರ ಸೇವಾ ಸಿಬ್ಬಂದಿ ಆಗಿರ್ಬೋದು, ನಿರ್ದಿಷ್ಟ ಆರೋಪಿಗಳನ್ನ ಪತ್ತೆ ಹಚ್ಚಿ ಅದು ಅವ್ರ ಮೇಲೆ ಕಾನೂನು ಕ್ರಮಗಳನ್ನು ಜರುಗಿಸ್ಬೇಕು. ಮೊದಲು ಸಾಂಸ್ಥಿಕ ಮಟ್ಟದಲ್ಲಿ ಶಿಸ್ತು ಕ್ರಮ ಜರುಗಿಸ್ಬೇಕು. ಅಗತ್ಯವಿದ್ರೆ ಕಾನೂನಿನ ಕ್ರಮಕ್ಕೂ ಕೂಡ ಶಿಫಾರಸು ಮಾಡ್ಬೇಕನ್ನೋ ಒಂದು ವ್ಯವಸ್ಥೆಯನ್ನ ತಂದಿದ್ದಾರೆ. ಈ ವ್ಯವಸ್ಥೆ ತರಲಿಕ್ಕೆ ಕಾರಣರಾಗಿದ್ದು ಭಾರತ ಸರ್ಕಾರದ ಶಿಕ್ಷಣ ಸಚಿವ, ಒಡಿಸ್ಸಾ ಮೂಲದ ಶಿಕ್ಷಣ ಸಚಿವ ಅದನ್ನ ತಂದಿದ್ದಾರೆ. ಅವ್ರ ಬಗ್ಗೆ ಇಡೀ ರಾಷ್ಟ್ರಾದ್ಯಂತ ಪ್ರತಿಭಟನೆ ಶುರು ಆಗಿಬಿಟ್ಟಿದೆ. ವಿಶೇಷವಾಗಿ ಬಿಜೆಪಿಯ ಭದ್ರಕೋಟೆ ಅನ್ಸಿರೋ ಉತ್ತರ ಪ್ರದೇಶ ರಾಜ್ಯದಲ್ಲಿ ಈ ಸುತ್ತೋಲೆ ಅನುಷ್ಠಾನಕ್ಕೆ ಬಂದ 2 ದಿವಸದಲ್ಲಿ ಮೇಲ್ವರ್ಗ ಅಂತ ಪರಿಗಣಿಸಲ್ಪಟ್ಟಿರುವ, ಅಂದ್ರೆ ಇತರ ಜಾತಿ ಮೀಸಲಾತಿ ಸವಲತ್ತಿನಿಂದ ವಂಚಿಸಲ್ಪಟ್ಟಿರುವ ವಿದ್ಯಾರ್ಥಿಗಳೆಲ್ಲ ಬೀದಿಗಿಳಿದು ಭಾರಿ ಹೋರಾಟವನ್ನೇ ಶುರು ಮಾಡಿಬಿಟ್ಟಿದ್ದಾರೆ. ಇದುವರೆಗೂ ಇವ್ರನ್ನೆಲ್ಲ ಭಾರತೀಯ ಜನತಾ ಪಕ್ಷದ ಕಟ್ಟ ಬೆಂಬಲಿಗರು ಅಂತಾನೆ ಭಾವಿಸಲಾಗಿತ್ತು. ಅವರೆಲ್ಲರೂ ಕೂಡ ಬೀದಿಗಿಳಿದು ಹೋರಾಟ ಶುರು ಮಾಡ್ಬಿಟ್ರು. ಅದಕ್ಕಿಂತ ಪೂರ್ವಭಾವಿಯಾಗಿ ಇದಕ್ಕೆ ಚಾಲನೆ ಕೊಟ್ಟಿದ್ದು ಯಾವುದು ಅಂತಂದ್ರೆ, ಅಲ್ಲಿನ ಜಿಲ್ಲಾ ನ್ಯಾಯಾಧೀಶರು, ಸಿವಿಲ್ ನ್ಯಾಯಾಧೀಶರ ಪೈಕಿ ಒಬ್ಬರಾದ ಅಗ್ನಿಹೋತ್ರಿ ಅನ್ನೋರು ಸರ್ಕಾರದ ಈ ಕ್ರಮವನ್ನ ಪ್ರತಿಭಟಿಸ್ಬಿಟ್ಟು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸ್ಬಿಟ್ಟಿದ್ದಾರೆ. ರಾಜೀನಾಮೆ ಪತ್ರವನ್ನ ಅಲ್ಲಿನ ಮುಖ್ಯಮಂತ್ರಿಗಳು, ಮುಖ್ಯ ನ್ಯಾಯಮೂರ್ತಿಗಳಿಗೆ ರವಾನಿಸಿಬಿಟ್ಟು ಈ ಪ್ರತಿಭಟನೆಗೆ ಚಾಲನೆ ಕೊಟ್ಬಿಟ್ರು. ಇದ್ರ ಜೊತೆಗೆ ಮತ್ತೊಬ್ರು ಈ ರೀತಿ ಸಂತ್ರಸ್ತರ ಪರವಾಗಿ, ಅಂದ್ರೆ ಯಾರು ಈ ಜಾತಿ ಮೀಸಲಾತಿ ವ್ಯವಸ್ಥೆಯಿಂದ ಹೊರಗಿದ್ದಾರೋ ಅವರ ಪರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಒಂದು ತುರ್ತು ಅರ್ಜಿಯನ್ನ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ರು. ಸುಪ್ರೀಂ ಕೋರ್ಟ್ ನ ವಿಭಾಗೀಯ ನ್ಯಾಯಪೀಠ, ಅದರಲ್ಲಿ ಮುಖ್ಯ ನ್ಯಾಯಮೂರ್ತಿಗಳು ಕೂಡ ಇದ್ರು. ಅವರು ಈ ವಿಚಾರವನ್ನ ತುರ್ತಾಗಿ ಪರಿಗಣಿಸ್ಬಿಟ್ಟು, ಅತಿ ಸೂಕ್ಷ್ಮ ವಿಚಾರ ಅಂತ ಪರಿಗಣಿಸ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾಕೋ ನೀವು ಮಾಡಿದ್ದೇನೋ ಸರಿಯಾಗಿದೆ, ಇದನ್ನ ನಾವೇ ಬಯಸಿದ್ವಿ. ಹಿಂದೊಮ್ಮೆ ಸುಪ್ರೀಂ ಕೋರ್ಟಿನ ನ್ಯಾಯಪೀಠವೇ ವೇಮುಲಾ ಪ್ರಕರಣ ಮತ್ತು ಡಾಕ್ಟರ್ ಪಾಯಲ್ ತಡವಿ ದುರಂತ ಆತ್ಮಹತ್ಯೆಗಳ ನಂತರ ನಾವೇ ನಿಮ್ಗೆ ನಿರ್ದೇಶನ ಕೊಟ್ಟಿದ್ವಿ. ಒಂದು ಈ ರೀತಿಯ ಜಾತಿ ನಿಂದನೆ, ಜಾತಿ ಆಧಾರಿತ ಚಿತ್ರಹಿಂಸೆಗೆ ಕಡಿವಾಣ ಹಾಕ್ಲಿಕ್ಕೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ವ್ಯವಸ್ಥೆಯನ್ನು, ಉಸ್ತುವಾರಿ ವ್ಯವಸ್ಥೆಯನ್ನು ತರಬೇಕು ಅಂತ ನಾವೇ ಹೇಳಿದ್ವಿ ನಿಜ. ಆದ್ರೆ ನೀವೀಗ ತಂದಿರೋ ವ್ಯವಸ್ಥೆ ತುಂಬಾ ಸ್ವಲ್ಪ ಅತಿ ಆಯ್ತು ಅಂತ ಕಾಣುತ್ತೆ, ಅತಿ ಕಠೋರವಾಗಿದೆ. ಇದರಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗ EWS ಅನ್ನೋ ಒಂದು 10% ಮೀಸಲಾತಿಯನ್ನ ತಂತಲ್ಲ ಮೋದಿ ಸರ್ಕಾರ. ಅಂದ್ರೆ ಮೇಲ್ವರ್ಗ ಅಂತ ಪರಿಗಣಿಸಲ್ಪಟ್ಟ ಜಾತಿಗಳ ವಿದ್ಯಾರ್ಥಿಗಳಿಗೆ ಅಕಸ್ಮಾತ್ ಅವ್ರಿಗೆ ಜಾತಿ ನಿಂದನೆ ಆದ್ರೆ ಅವ್ರು ಯಾರಿಗೆ ದೂರು ಸಲ್ಲಿಸ್ಬೇಕು? ಅವ್ರಿಗೆ ದೂರು ಸಲ್ಲಿಸ್ಲಿಕ್ಕೆ ಅವಕಾಶವೇ ಇಲ್ಲ ಅನ್ನೋದು ಮೊದಲೇ ಆಕ್ಷೇಪ. ಆದ್ರೆ ಮತ್ತೊಂದು, ಅಕಸ್ಮಾತಿಗೆ ವ್ಯಕ್ತಿಗತವಾದ ಸಿಟ್ಟು, ಸೇಡು, ಪ್ರತಿಕಾರ ಮತ್ತು ವೈಷಮ್ಯದಿಂದಾಗಿ ಸುಳ್ಳು ಆರೋಪ ಮಾಡಿದವ್ರಿಗೆ ಅದು ಆರೋಪ ಸುಳ್ಳು ಅಂತ ಸಾಬೀತಾದಾಗ ಅಂಥವ್ರ ಮೇಲೆ ಶಿಕ್ಷೆ ಕೈಗೊಳ್ಳಿಕ್ಕೂ ಕೂಡ ಇಲ್ಲಿ ಅವಕಾಶ ಇಲ್ಲ. ಅಂಥವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿಕ್ಕೂ ಕೂಡ ಇಲ್ಲಿ ಅವಕಾಶ ಇಲ್ಲ. ಇದರಿಂದಾಗಿ ಉತ್ತರ ಭಾರತದಾದ್ಯಂತ ಏಕ್ದಮ್ ದೊಡ್ಡ ಪ್ರತಿಭಟನೆ ಶುರು ಆಗಿಬಿಟ್ಟಿದೆ. ಭಾರತ ಸರ್ಕಾರಕ್ಕೆ ಸಹಜವಾಗಿ ಮುಜುಗರವಾಗಿದೆ. ಅದು ಸಂಸತ್ತಿನ ಆರಂಭಿಕ ಅಧಿವೇಶನ, ಬಜೆಟ್ ಅಧಿವೇಶನ ಕೂಡ ಶುರುವಾದಾಗ್ಲೇ ಈ ಸುತ್ತೋಲೆ ಬಂತು ಮತ್ತು ಈ ಪ್ರತಿಭಟನೆಗಳು ಶುರು ಆದವು. ಇದ್ರ ಮಧ್ಯೆ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರು ಕೂಡ ಮನವರಿಕೆ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಇಲ್ಲ, ಈ ಕಾನೂನಿನ ಅಗತ್ಯ ಇತ್ತು, ಸುಪ್ರೀಂ ಕೋರ್ಟ್ನ ಆದೇಶದಂತೆ ನಾವು ಕಾರ್ಯಾಚರಣೆ ಕೈಗೊಂಡಿದ್ದೇವೆ. ಆದ್ರೆ ಇದರ ದುರುಪಯೋಗವಾಗದಂತೆ ಮುನ್ನೆಚ್ಚರಿಕೆ ವಹಿಸೋ ಜವಾಬ್ದಾರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಹಿಸಿಕೊಳ್ಳುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಇದನ್ನ ನಂಬಲಿಕ್ಕೆ ತಯಾರಿಲ್ಲ. ಅಂದಹಾಗೆ ಇವತ್ತಿನ 21ನೇ ಶತಮಾನದಲ್ಲೂ ಈ ಪರಿಯಾದ ಜಾತೀಯತೆ ಇದೆಯಾ? ಜಾತಿ ಮೀಸಲಾತಿ ಹಾಕ್ಬೇಕು ಅಂತ ಒಂದು ವರ್ಗ ಕೇಳ್ತಾ ಇರುತ್ತೆ. ಜಾತೀಯತೆ ಅನ್ನೋದು ಅದೊಂದು ಮನೋರೋಗ ತರ ತಲತಲಾಂತರಗಳಿಂದ ಭಾರತೀಯ ಹಿಂದೂ ಸಮಾಜವನ್ನ ಕಾಡ್ತಾ ಬಂದಿದೆ. ಸವರ್ಣೀಯರು ಮತ್ತು ಇತರರ ನಡುವೆ, ಮೇಲ್ಜಾತಿಯವರು ಮತ್ತು ಶೂದ್ರರು ಹಾಗೂ ದಲಿತರ ನಡುವೆ ಒಂದು ನಿರಂತರವಾದ ಮಾನಸಿಕ, ಅದೊಂಥರ ಅಗೋಚರವಾದ ಒಂದು ಅಸಹನೆ, ದ್ವೇಷ, ಮತ್ತೊಂದು ರೀತಿಯಲ್ಲಿ ಪೂರ್ವಾಗ್ರಹ ಪೀಡಿತ ಒಂದು ಭಾವನೆ ಇದ್ದೇ ಇರುತ್ತೆ, ಜಾಗೃತವಾಗಿ ಇದ್ದೇ ಇರುತ್ತೆ. ನಮ್ಮ ಜನಜೀವನದ ಅನೇಕ ಪ್ರಸಂಗಗಳಲ್ಲಿ ಎದ್ದು ಕಾಣ್ತಾ ಇರುತ್ತೆ. ವಿಶೇಷವಾಗಿ ಇತ್ತೀಚಿನ ದಿನಮಾನಗಳಂತೂ ಅಂತರ್ಜಾತೀಯ ವಿವಾಹಗಳು, ಅಂತರ್ಧರ್ಮೀಯ ವಿವಾಹಗಳ ವಿರುದ್ಧ ಕೂಡ ಲವ್ ಜಿಹಾದ್ ಅನ್ನೋ ಹೆಸರಲ್ಲಿ ಆಗಾಗ್ಗೆ ಪ್ರತಿಭಟನೆಗಳಾಗ್ತಿರೋದನ್ನ, ಈ ಪ್ರತಿಭಟನೆಗಳು ಹಿಂಸಾ ರೂಪಕ್ಕೆ ತಿರುಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದ ಮರ್ಯಾದಾ ಹತ್ಯೆ, ಅದು ಕೂಡ ನಮ್ಮ ಸಮಾಜದಲ್ಲಿ ಇವತ್ತು ಕೂಡ ಜಾತೀಯತೆ ಪೂರ್ಣವಾಗಿ ಮಾಯವಾಗಿಲ್ಲ ಅನ್ನೋದಕ್ಕೆ, ಈ ಜಾತೀಯತೆ ಅನ್ನೋ ಮನೋರೋಗ ಸುಲಭವಾಗಿ ಪರಿಹಾರ ದೊರಕುವಂಥದ್ದಲ್ಲ ಅನ್ನೋದು ಮತ್ತೊಮ್ಮೆ ಎಚ್ಚರಿಸಿದೆ. ಇದ್ರ ಮಧ್ಯ ಕರ್ನಾಟಕ ಸರ್ಕಾರ ಈಗಾಗಲೇ ದ್ವೇಷ ಭಾಷಣ ಪ್ರತಿಬಂಧಕ ಮಸೂದೆಯನ್ನು ಪಾಸ್ ಮಾಡಿತ್ತು. ಆ ಮಸೂದೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುತ್ತೆ,
ಪ್ರತಿಪಕ್ಷಗಳ ಅಭಿಪ್ರಾಯ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುತ್ತೆ, ಪತ್ರಿಕಾ ಸ್ವಾತಂತ್ರ್ಯಕ್ಕೂ ಕೂಡ ಧಕ್ಕೆ ತರುತ್ತೆ ಅನ್ನೋ ಸುಮಾರು 28 ಅಂಶಗಳ ಆಕ್ಷೇಪಣೆಗಳ ಜೊತೆಗೆ ಕರ್ನಾಟಕದ ಮಾನ್ಯ ರಾಜ್ಯಪಾಲರು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದಾರೆ, ರಾಷ್ಟ್ರಪತಿಗಳಿಗೆ ರವಾನಿಸಿದ್ದಾರೆ. ಕರ್ನಾಟಕದ ವಿಧಾನಸಭೆ ಉಭಯ ಸದನಗಳಲ್ಲಿ ಪಾಸ್ ಆಗಿರೋ ಈ ಶಾಸನ ಸದ್ಯಕ್ಕೆ ತ್ರಿಶಂಕು ಸ್ಥಿತಿಯಲ್ಲಿದೆ. ರಾಜ್ಯಪಾಲರು ಅದಕ್ಕೆ ಒಪ್ಪಿಗೆ ಕೊಡ್ಲಿಲ್ಲ. 28 ಅಂಶಗಳ ಆಕ್ಷೇಪಣೆಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ರವಾನಿಸಿದ್ದಾರೆ. ಇವೆರಡೂ ಕೂಡ ದ್ವೇಷ ಭಾಷಣವಾಗಲಿ, ಜಾತಿ ಮೂಲದ ಚಿತ್ರಹಿಂಸೆ ಮತ್ತು ಅಪಮಾನದ ಪ್ರಸಂಗಗಳಾಗ್ಲಿ, ಇವೆಲ್ಲದರ ಮೂಲ ಇರೋದೇ ಈ ಜಾತಿ ವ್ಯವಸ್ಥೆಯಲ್ಲಿ. ಅಂದಹಾಗೆ ಜಾತಿ ಮೀಸಲಾತಿಯನ್ನು ವಿರೋಧಿಸುವವರು ಅಥವಾ ಜಾತಿ ಹಿಂಸಾಚಾರಕ್ಕೆ ಕಡಿವಾಣ ಹಾಕೋ ಇಂಥ ವ್ಯವಸ್ಥೆಗಳ ಬಗ್ಗೆ ಆಕ್ಷೇಪ ಮಾಡೋರು ಯಾರೂ ಕೂಡ ಕ್ಯಾಪಿಟೇಷನ್ ಶುಲ್ಕದ ಬಗ್ಗೆ ಪ್ರತಿಭಟನೆ ಮಾಡಲೇ ಇಲ್ಲ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳ ಬಗ್ಗೆ ಪ್ರತಿಭಟನೆ ಮಾಡಲೇ ಇಲ್ಲ. ಯಾಕಂದ್ರೆ ಯಾರಿಗೆ ಜಾತಿ ಬಲ ಇರುತ್ತೋ, ಧನಬಲ ಇರುತ್ತೋ ಮತ್ತು ವಿವಿಧ ವೃತ್ತಿಪರ ಕಾಲೇಜುಗಳ ಮ್ಯಾನೇಜ್ಮೆಂಟ್ಗಳ ಜೊತೆಗೆ ಸಂಬಂಧ ಇರುತ್ತೋ ಅವರು ಆ ಅವಕಾಶಗಳನ್ನು ಪಡಿತಾರೆ. ಜೊತೆಗೆ ತಮ್ಮ ಮಧ್ಯಮ ವರ್ಗದ ಸ್ಥಾನಮಾನದಿಂದಾಗಿ, ತಮಗೆ ಲಭ್ಯ ಇರುವ ಸಂಪನ್ಮೂಲಗಳಿಂದಾಗಿ ಅತ್ಯುತ್ತಮ ಶಾಲೆಗಳಲ್ಲಿ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡುವ ಒಂದು ಶಕ್ತಿ ಅವರಲ್ಲಿ ಇರೋದ್ರಿಂದ ಅವರಿಗೆ ಮೆರಿಟ್ ಕೋಟಾ ಆದ್ರೂ ಪರವಾಗಿಲ್ಲ, ಕ್ಯಾಪಿಟೇಷನ್ ಕೋಟಾ ಆದ್ರೂ ಪರವಾಗಿಲ್ಲ, ಮ್ಯಾನೇಜ್ಮೆಂಟ್ ಕೋಟಾ ಆದ್ರೂ ಪರವಾಗಿಲ್ಲ, ನೋಡ್ಕೊಳ್ತೇವೆ ಅನ್ನೋ ಆತ್ಮವಿಶ್ವಾಸ ಇರುತ್ತೆ. ಅದರ ಬಡವರ ಮಕ್ಕಳಿಗೆ, ಅದರಲ್ಲೂ ವಿಶೇಷವಾಗಿ ತಳ ಸಮುದಾಯದ ಪಾಲಕರುಗಳಿಗೆ ಇದು ನಿರಂತರವಾದ ಸವಾಲು. ಅವರು ಅಕಸ್ಮಾತ್ತಾಗಿ ಮೆರಿಟ್ ಕೋಟಾದಲ್ಲೇ ಅತ್ಯುತ್ತಮ ಸಾಧನೆ ಮಾಡಿ ಸರ್ಕಾರಿ ಉದ್ಯೋಗಕ್ಕೆ ಸೇರ್ಕೊಂಡಾಗ್ಲೂ ಕೂಡ ಸಹೋದ್ಯೋಗಿಗಳಿಂದ ಕೂಡ ತಮ್ಮ ಬೆನ್ನ ಹಿಂದೆ ಪಿಸು ಮಾತಿನಲ್ಲಿ ಮೂದಲಿಕೆಯ ಮಾತುಗಳನ್ನು ಆಗಾಗ ಕೇಳಿಸ್ಕೊಳ್ಬೇಕಾಗಿ ಬಂದಿರುತ್ತೆ. ಒಟ್ಟಾರೆ ಭಾರತದ ಸಾಮಾಜಿಕ ಶುದ್ಧೀಕರಣದ ದೃಷ್ಟಿಯಿಂದ, ಅದರಲ್ಲೂ ವಿಶೇಷವಾಗಿ ಹಿಂದೂ ಸಮಾಜದಲ್ಲಿ ಇನ್ನೂ ಜಾಗೃತವಾಗಿರೋ ಈ ಜಾತೀಯತೆಯನ್ನು ಪಿಡುಗು ನಿವಾರಿಸೋದ್ರಲ್ಲಿ UGC ಕೈಗೊಂಡಿರೋ ಕ್ರಮ ಅಷ್ಟರ ಮಟ್ಟಿಗೆ ಸ್ವಾಗತಾರ್ಹ. ಆದ್ರೆ ಈಗಾಗಲೇ ಸಂಭಾವ್ಯ ಸಂತ್ರಸ್ತರು ಎತ್ತಿರೋ ಆಕ್ಷೇಪಗಳಿಗೂ ಕೂಡ ಕೇಂದ್ರ ಸರ್ಕಾರ ಪರಿಣಾಮಕಾರಿಯಾದ ಪರಿಹಾರ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕು. ಇರೋ ಸುತ್ತೋಲೆಯಲ್ಲಿ ಕೊಂಚ ಮಾರ್ಪಾಡು ಮಾಡಿಬಿಟ್ಟು ಸುಳ್ಳು ದೂರು ಕೊಟ್ಟವರ ವಿರುದ್ಧ ಕೂಡ ಕಾನೂನು ಕ್ರಮ ಜರುಗಿಸೋ ಒಂದು ಅವಕಾಶವನ್ನ ಕೊಡಬೇಕು. ಆಮೇಲೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ, ಕರ್ನಾಟಕದಲ್ಲಿ ಕಳೆದ ಹಲವಾರು ದಶಕಗಳಿಂದ ಈ ಸ್ವಘೋಷಿತ ಪ್ರಗತಿಪರರೆಲ್ಲ ಒಂದು ಫಾರ್ಮುಲಾ ರೀತಿಯಲ್ಲಿ ಈ ಸಾಮಾಜಿಕ ನ್ಯಾಯವನ್ನು ವ್ಯಾಖ್ಯಾನಿಸ್ತಾ ಬಂದ್ಬಿಟ್ಟಿದ್ದಾರೆ. ಬ್ರಾಹ್ಮಣ ನಿಂದನೆಯೇ ಸೆಕ್ಯುಲರಿಸಮು, ಲಿಂಗಾಯತರ ಲೇವಡಿಯೇ ಸೋಷಿಯಲ್ ಜಸ್ಟಿಸ್, ಒಕ್ಕಲಿಗರ ಒಳಜಗಳವೇ ಅದೊಂದು ಇಂಟರ್ನಲ್ ಡೆಮಾಕ್ರಸಿ, ಈ ರೀತಿ ಸ್ಟೀರಿಯೋಟೈಪ್ ಆಗಿ ಒಂದು ಚರ್ವಣವಾದ ಫಾರ್ಮುಲಾ ರೀತಿಯಲ್ಲಿ ಮೇಲ್ಜಾತಿಯವರನ್ನು ಕೂಡ ನಿಂದಿಸ್ತಾ ಇರ್ತಾರೆ, ಕಾವ್ಯಗಳನ್ನು ಬರಿತಾ ಇರ್ತಾರೆ, ಗೋಡೆ ಬರಹಗಳನ್ನು ಬರಿತಾ ಇರ್ತಾರೆ. ಅದು ಕೂಡ ತಪ್ಪು. ಎಲ್ಲೆಲ್ಲಿ ಈ ರೀತಿಯ ಜನಾಂಗೀಯ ದ್ವೇಷ, ಅಸಹನೆ ಮತ್ತು ಚಿತ್ರಹಿಂಸೆಯ ಕೃತ್ಯಗಳು ನಡೆಯುತ್ತವೋ ಅವೆಲ್ಲವನ್ನು ಕೂಡ ಸಮಗ್ರವಾಗಿ ನಿಗ್ರಹಿಸುವ ವ್ಯವಸ್ಥೆ ಬರಬೇಕು. ಆಗ ಸಾಮಾಜಿಕ ನ್ಯಾಯಕ್ಕೆ ನಿಜವಾದ ಅರ್ಥ ಬರುತ್ತೆ. ಹೇಳಿ ಕೇಳಿ ಈ ಘಟನಾವಳಿಗಳು ನಡೀತಾ ಇರೋದೇ ಭಾರತದ ಪ್ರಪ್ರಥಮ OBC ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಅನ್ನೋದು ಬಹಳ ಮುಖ್ಯ. ಹೀಗಾಗಿ ನರೇಂದ್ರ ಮೋದಿ ಅವ್ರಿಗೆ ಸ್ವತಃ ಅನುಭವ ಇರ್ಬೋದು ಜಾತಿ ಕಾರಣದ ನೋವು, ಅವಮಾನ, ಯಾತನೆಗಳು ಯಾವ ತರ ಇರ್ಬೋದು ಅಂತಂದ್ಬಿಟ್ಟು. ಹೀಗಾಗಿ ಶಿಕ್ಷಣ ಇಲಾಖೆ ವತಿಯಿಂದ ಹೊರಡಿಸಲಾದ ಈ ಸುತ್ತೋಲೆ ಕಾರ್ಯರೂಪಕ್ಕೆ ಬಂದೇ ಬರುತ್ತೆ. ಆದ್ರೆ ಅದರಲ್ಲಿರೋ ಆಕ್ಷೇಪಾರ್ಹ ಅಂಶಗಳಿಗೆ ಪರಿಹಾರ ಕಂಡುಕೊಳ್ಳೋ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲಿದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.